ಒಂದು ಸಾಲ ಒಂದು ಮೇಲೆ ಟೋಪಿ ಮಾರಿ ಬಂದ್ರಿ ಗಾಡಿ ಕೆಲಸ ತೊಗೊಳ್ರಿ ಊಟ ಮಾಡಿರಿ ಹೋಗಿಬಿಡ್ರಿ. ನಿಜವಾಗಿಯೂ ಈ ರಾಜ್ಯದಲ್ಲಿ ಅಷ್ಟಲ್ಲ ಈ ದೇಶದಲ್ಲಿ ಪರಿಸ್ಥಿತಿ ಹೆಂಗೆ ಅದ ಅನ್ನಿಸ್ತದ. ಯಾಕಂದ್ರೆ ಬರೋದು ಬದುಕೋದು ಭಾಳ ಕಷ್ಟ ಅದ. ಭಾಳಷ್ಟು ಸಾಹಿತಿಗಳ ಅಭಿಪ್ರಾಯ, ಆ ಅಭಿಪ್ರಾಯವನ್ನು ಅವ್ರು ಹೊರಗೆ ಹಾಕಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಯಾಕೋ ಏನೋ ಭಾಳಷ್ಟು ಸಾಹಿತಿಗಳಲ್ಲೇ ನಾನು ನೋಡಿದ ಸಾಹಿತಿಗಳಲ್ಲೇ, ನಾನು ಸಮೀಪ ನೋಡಿದ ಸಾಹಿತಿಗಳಲ್ಲೇ ಧೈರ್ಯ ಇಲ್ಲ ಅನ್ನಿಸ್ತದೆ. ಪ್ರಶ್ನೆ ಮಾಡೋದು ಶಕ್ತಿ ಇಲ್ವೇ ಅನ್ನಿಸ್ತದೆ. ಎಲ್ಲೋ ಕೆಲವರು ಇದ್ದಾರೆ, ಅವ್ರಿಗೆ ಬೆಂಬಲನೂ ಕೊಡೋದಿಲ್ಲ, ಓಪನ್ ಆಗಿ ಬರೋದಿಲ್ಲ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಸರಿ ಇದಪ್ಪ ನಿಮ್ಮ ಅಂತಾರೆ. ಈಗ ನೋಡ್ರಿ 3 ಸಲ ಬಾಯೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಮಹೇಶ್ ಜೋಶಿ ಅವರು. ಯಾಕೆ ರೀ ಚೇಂಜ್ ಮಾಡ್ತೀರಿ ಅಂತ ತಕ್ಷಣ ಕಾರಣ ಹೇಳ್ತಾರೆ. ಬಿಡ್ರಿ ಪಾಪ 108 ಕಾರಣ ಹೇಳ್ತಾರೆ, ಬುದ್ಧಿವಂತರಿದ್ದಾರೆ. ಒಂದು ರೀತಿಯಿಂದ ಈ ಸಾಹಿತ್ಯವನ್ನು ವ್ಯಾಪಾರೀಕರಣ ಮಾಡೋದ್ರಲ್ಲಿ ಭಾಳಷ್ಟು ಪಾಂಡಿತ್ಯವನ್ನು ಹೊಂದಿದ್ದಾರೆ ಅವರು. ಅವ್ರೇನು ಟೀಕಾ ಅಂತ ಹೇಳ್ತಾ ಇಲ್ಲ, ಇದನ್ನು ವಸ್ತುಸ್ಥಿತಿಯನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಟೀಕೆಗಳು ಇರಲೇಬೇಕಾಗ್ತದೆ, ಇದು ಪ್ರಜಾಪ್ರಭುತ್ವ. ಅವರು ಈ ಸಾಹಿತಿಗಳಿಂದ, ಸಾಹಿತಿ ಪೋಷಕರಿಂದ ಆರಿಸಿ ಬಂದಂಥವರು. ಅದಕ್ಕಾಗಿ ಸಾಹಿತ್ಯಕ್ಕೆ ಅವ್ರು ಬಂದಿರಬೇಕಾಗ್ತದೆ ಅನ್ನೋದು ಅಷ್ಟು ಸತ್ಯದ. ಈ ಹಾಲಿ ಅಧ್ಯಕ್ಷ ಮಹೇಶ್ ಅವರು ತಮ್ಮ ಕಾರ್ಯಕಾರ ಸಮಿತಿ ಅಂದರೆ ನಾವು ಬಂದ ನಂತರ 3ನೇ ಸಲ, 1ನೇ ಸಲ 2022 ಮಾಡಿದರು ಬದಲಾವಣೆ, ಬಯಲಾಗ್ ತಿದ್ದುಪಡಿ ಮಾಡಿದರು. 2ನೇ ಸಲ 2023 2ನೇ ಬಾರಿ ಪೂರ್ಣವಾಗಿ ಬದಲಾಯಿಸಿದ್ರು. ಈಗ 3ನೇ ಸಲ ಹೊಂಟಿದ್ದಾರೆ. ಏನು ಮಾಡೋಕ್ಕೆ ಹೊಂಟಿದ್ದಾರಪ್ಪ 3ನೇ ಸಲ? ಪ್ರಸ್ತಾವಿತ ತಿದ್ದುಪಡಿಗೂ 20 ನಿಯಮಗಳನ್ನು ಒಳಗೊಂಡಿದೆ. ಒಂದು 20 ನಿಯಮ ಮಾಡಿದ್ದಾರೆ ಇದ್ರಾಗ. ಅದರ ಪ್ರಕಾರ ಅದರ ಸೇರಿಸೋರು ನಾಳೆ ಬರೋ ಸಂದರ್ಭದಲ್ಲಿ. ಮಧ್ಯದಾಗಿ ಜಿಲ್ಲಾ ಘಟಕವು ಸೇರಿದಂತೆ ತೆರವಾದ ವಿವಿಧ ಘಟಕಗಳ ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡ ಸದಸ್ಯರನ್ನು ಕಾರಣ ನೀಡದೆ ಬದಲಾಯಿಸುವ ಅಧಿಕಾರ ರಾಜ್ಯ ಘಟಕದ ಅಧ್ಯಕ್ಷರು ದೊರೆಯಲಿದೆ. ಇದೇನಾದರೂ ಬಾಯ್ಲಾದಲ್ಲಿ ಸೇರ್ತಂದ್ರೆ ಮಧ್ಯದಾಗೆ ನಾಮನಿರ್ದೇಶನ ಮಾಡೋ ಹಕ್ಕು ಸಿಗ್ತದೆ. ತೆರವಾದ ಜಾಗದಲ್ಲೇ, ಖಾಲಿಯಾದ ಜಾಗದಾಗ ಜೊತೆಗೆ ಒಂದು ಕಿತ್ತಾಕೋದು ಇರ್ತದೆ ಅಧ್ಯಕ್ಷರಿಗೆ. ಅವ್ರ ಬಿಟ್ಟು ಬರ್ತಾರಿಗಿಲ್ಲ. ಅಂದ್ರೆ ಒಂದು ರೀತಿ ಇದು ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಡಿಕ್ಟೇಟರ್ಶಿಪ್ಗೆ ಹಾದಿ ಕೊಟ್ಟಂಗೆ ಆಗ್ತಾ ಇದೆ. ಇನ್ನು 2ನೇದ್ದು, ಜಿಲ್ಲೆ, ಗಡಿನಾಡು, ಗಡಿ ರಾಜ್ಯ ಘಟಕದ ಅಧ್ಯಕ್ಷರು, ನಾಮನಿರ್ದೇಶನಗೊಂಡ ಸದಸ್ಯರು ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಗೆ ರಾಜ್ಯ ಘಟಕದ ಅಧ್ಯಕ್ಷರ ಅನುಮತಿ ಪಡೆಯದೆ ಸತತ 3 ಬಾರಿ ಗೈರಾಗುವಂತಿಲ್ಲ. 3 ಬಾರಿ ಗೈರಾಗುವಂತಿಲ್ಲ. ಗೈರಾದ್ರೆ ಸಪೋಸ್ ಒಂದು ವೇಳೆ ಗೈರಾದಲ್ಲಿ ಅವರ ಸದಸ್ಯರು ತನ್ನಿಂದ ತಾನೇ ರದ್ದಾಗಲಿದೆ. ರದ್ದಾಗಿ ಹೋಗ್ತದೆ. 3 ಸಲ ಬರಲಿಲ್ಲಪ್ಪ, ಇವರು ಅಧ್ಯಕ್ಷರು ಪಡೆಯಲಾರ್ದ. ಹೀಗೆ ತೆರವಾದ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ಪ್ರಸ್ತಾವಿತ ತಿದ್ದುಪಡಿಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು ನೀಡಲಾಗಿದೆ. ಈಗೇನು ಖಾಲಿಯಾಗಿರ್ತವಲ್ಲ ಇವು ಜಾಗದಾಗ ನಾಮನಿರ್ದೇಶನದ ಪಟ್ಟಿಯನ್ನು ಇವರು ಅಧ್ಯಕ್ಷರು